ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಲರ್ನ್ ವಿತ್ ನಫಿಸಾ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಒಂದು ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡುತ್ತಿರುವ ಸಿದ್ಧಾಂತ ಲೇಮನ್ಸ್ ಸಿದ್ಧಾಂತ, ದ ಮಾರ್ಕೆಟ್ ಫಾರ್ ಲೇಮನ್ಸ್ ಥಿಯರಿ. ಈ ಸಿದ್ಧಾಂತವನ್ನು ನಾವು ಸರಳವಾಗಿ ಅಧ್ಯಯನ ಮಾಡೋಣ. ಲೇಮನ್ ಸಿದ್ಧಾಂತದ ಪರಿಚಯ. ಜಾರ್ಜ್ ಅಕರ್ಲಾಫ್ ಅವರು 1970ರಲ್ಲಿ ಪ್ರಕಟಿಸಿದ ದ ಮಾರ್ಕೆಟ್ ಫಾರ್ ಲೇಮನ್ಸ್ ಕ್ವಾಲಿಟಿ ಅನ್ಸರ್ಟನಿಟಿ ಅಂಡ್ ದ ಮಾರ್ಕೆಟ್ ಮೆಕ್ಯಾನಿಸಮ್ ಎಂಬ ಪ್ರಬಂಧದಲ್ಲಿ ಈ ಸಿದ್ಧಾಂತವನ್ನು ನೀಡಿದರು. ಜಾರ್ಜ್ ಅಕರ್ಲಾಫ್ ಅವರು 1970ರಲ್ಲಿ ಪ್ರಕಟಿಸಿದ ಒಂದು ತಮ್ಮ ಪ್ರಬಂಧದಲ್ಲಿ ಈ ಸಿದ್ಧಾಂತವನ್ನು ಅಂತಂದ್ರೆ ಲೇಮನ್ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇದಕ್ಕಾಗಿ ಅವರಿಗೆ 2001ರ ಆರ್ಥಿಕತೆಯ ನೋಬೆಲ್ ಬಹುಮಾನ ಲಭಿಸಿತು. ಈ ಒಂದು ಪ್ರಬಂಧವನ್ನು ಪ್ರತಿಪಾದಿಸಿದ್ರಿಂದ ಅವರಿಗೆ 2001ರಲ್ಲಿ ಜೋಸೆಫ್ ಸ್ಟಿಗ್ಲಿಟ್ಜ್ ಮತ್ತು ಮೈಕಲ್ ಸ್ಪೆನ್ಸ್ ಜೊತೆಗೆ ಜಾರ್ಜ್ ಅಕರ್ಲಾಫ್ ಅವರಿಗೆ 2001ರಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿತು. ನಂತರ ಸಿದ್ಧಾಂತದ ಸಾರಾಂಶ. ಈ ಲೇಮನ್ ಸಿದ್ಧಾಂತದ ಪ್ರಕಾರ ಅಥವಾ ಲೇಮನ್ ಸಿದ್ಧಾಂತ ಏನ್ ಹೇಳ್ತದೆ ಅಂತಂದ್ರ, ಲೇಮನ್ ಸಿದ್ಧಾಂತವು ಮಾಹಿತಿಯ ಅಸಮಾನತೆ ಅಸಿಮೆಟ್ರಿಕ್ ಇನ್ಫಾರ್ಮೇಶನ್ ಕುರಿತ ಸಿದ್ಧಾಂತವಾಗಿದೆ. ಲೇಮನ್ ಸಿದ್ಧಾಂತ ಮಾಹಿತಿಯ ಅಸಮಾನತೆ ಅಂತಂದ್ರ ಪರಿಪೂರ್ಣ ಮಾಹಿತಿ ಹೊಂದದೇ ಇರುವುದು ಅಥವಾ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲದೆ ಇರುವುದನ್ನು ಕುರಿತು ಈ ಸಿದ್ಧಾಂತ ತಿಳಿಸುತ್ತದೆ. ಅಂತಂದ್ರೆ ಅಸಿಮೆಟ್ರಿಕ್ ಇನ್ಫಾರ್ಮೇಶನ್, ಪರಿಪೂರ್ಣ ಮಾಹಿತಿ ಗೊತ್ತಿಲ್ಲದಿರುವುದು ಅಥವಾ ಪರಿಪೂರ್ಣ ಅಂದ್ರೆ ಸಂಪೂರ್ಣ ಮಾಹಿತಿ ತಿಳಿದೇ ಇರುವುದನ್ನು ಏನಂತ ಕರೀತಾರ? ಅಸಮಾನತೆ ಮಾಹಿತಿ. ಯಾವ್ದ ಬಗ್ಗೆ ಮಾಹಿತಿ ಅಂದ್ರ ಮಾರುಕಟ್ಟೆ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಇಲ್ಲದಿರುವುದನ್ನು ಏನಂತ ಕರೀತಾರಂದ್ರ ಲೇಮನ್ ಸಿದ್ಧಾಂತ ಅಂತ ಕರೀತಾರ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಮಾಹಿತಿಯ ಅಸಮಾನತೆ ಎಂದರೆ ವ್ಯವಹಾರದಲ್ಲಿ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬನಿಗಿಂತ ಹೆಚ್ಚು ಅಥವಾ ಉತ್ತಮ ಮಾಹಿತಿ ಇರುವುದು. ಅರ್ಥಶಾಸ್ತ್ರದಲ್ಲಿ ಮಾಹಿತಿಯ ಅಸಮಾನತೆ ಅಂತಂದ್ರ ಒಂದು ಯಾವುದೇ ವ್ಯವಹಾರ ಮಾಡತ್ತಾರಂತಂದ್ರ, ಉದಾಹರಣೆಗೆ ತೆಗೆದುಕೊಳ್ಳಬೇಕಾದ್ರ ನಾವು ಒಂದು ಕಾರುವನ್ನು ಖರೀದಿಸಿದ್ದು ಅಂತಂದ್ರ ಅಲ್ಲಿ ಮಾರಾಟಗಾರನಿಗೆ ಹೆಚ್ಚಿನ ಮಾಹಿತಿ ಇದೆ ಮತ್ತು ಕೊಳ್ಳುವವನಿಗೆ ಅಂತಂದ್ರ ಖರೀದಿದಾರನಿಗೆ ಆ ಒಂದು ವ್ಯವಹಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರ ಆ ಕಾರು ಎಷ್ಟು ಗುಣಮಟ್ಟವನ್ನು ಹೊಂದಿದೆ, ಆ ಕಾರಿನ ಬಗ್ಗೆ ಸರಿಯಾದ ಮಾಹಿತಿ ಆ ಒಂದು ಖರೀದಿದಾರನಿಗೆ ಇಲ್ಲದಿರುವುದೇ ಇಲ್ಲೇಂದ್ರೆ ಅಸಮ ಮಾಹಿತಿ ಅಂತ ಕರೀತಾರ ಅಥವಾ ಮಾಹಿತಿ ಅಸಮಾನತೆ ಎಂದು ಕರೆಯಲಾಗ್ತದೆ. ಅಕರ್ಲಾಫ್ ಅವರು ಉಪಯೋಗಿಸಿದ ಕಾರುಗಳ ಮಾರುಕಟ್ಟೆ ಉದಾಹರಣೆ ಮೂಲಕ ಈ ಸಿದ್ಧಾಂತವನ್ನು ವಿವರಿಸಿದರು. ಅಕರ್ಲಾಫ್ ಅವರು ಈ ಲೇಮನ್ ಸಿದ್ಧಾಂತವನ್ನು ಒಂದು ಉದಾಹರಣೆ ಮೂಲಕ, ಯಾವ ಒಂದು ಉದಾಹರಣೆ ಅಂದ್ರೆ ಉಪಯೋಗಿಸಿದ ಕಾರುಗಳ ಮಾರುಕಟ್ಟೆ ಅಂತಂದ್ರ ಹಳೆಯ ಒಂದು ಕಾರುಗಳು ಅಂದ್ರೆ ಕೆಟ್ಟ ಕಾರುಗಳು, ಹಳೆಯ ಒಂದು ಉಪಯೋಗಿಸಿರುವ ಒಂದು ಕಾರುಗಳ ಮಾರುಕಟ್ಟೆಯ ಒಂದು ಉದಾಹರಣೆಯ ಮೂಲಕ ಈ ಸಿದ್ಧಾಂತವನ್ನು ವಿವರಿಸುತ್ತಿದ್ದಾರೆ. ನೋಡು, ಉದಾಹರಣೆ ಲೋನ್ಸ್. ಲೇಮನ್ಸ್ ಎಂದರೇನು? ಫಸ್ಟ್ ನಾವು ಲೇಮನ್ಸ್ ಎಂದರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಅಮೆರಿಕದಲ್ಲಿ ಲೇಮನ್ ಎಂಬ ಪದವನ್ನು ಕೆಟ್ಟ ಗುಣಮಟ್ಟದ ಕಾರುಗಳು ಅಂದರೆ ಸಮಸ್ಯೆಗಳಿರುವ ನಕಲಿ ಅಥವಾ ಅಲ್ಪ ಮಟ್ಟದ ಗುಣಮಟ್ಟದ ಕಾರುಗಳನ್ನು ಸೂಚಿಸಲು ಬಳಸುತ್ತಾರೆ. ಈ ಲೇಮನ್ಸ್ ಎಂಬ ಪದವನ್ನು ಅಮೆರಿಕದಲ್ಲಿ ಎದಕ್ ಬಳಸ್ತಾರಂತಂದ್ರ ಕಡಿಮೆ ಗುಣಮಟ್ಟ ಅಥವಾ ಅಲ್ಪ ಗುಣಮಟ್ಟ ಅಥವಾ ಸಮಸ್ಯೆ ಹೊಂದಿರುವ ಕಾರುಗಳಿಗೆ ಬಳಸ್ತಾರ. ಅಂದ್ರೆ ಕಡಿಮೆ ಗುಣಮಟ್ಟ ಅಂತಂದ್ರ ಕಡಿಮೆ ಕ್ವಾಲಿಟಿ ಹೊಂದಿರುವ ಒಂದು ಕಾರುಗಳಿಗೆ, ಅಥವಾ ಅಲ್ಪ ಅಂತಂದ್ರ ಕಡಿಮೆ ಗುಣಮಟ್ಟ ಅಂತಂದ್ರೆ ಕಡಿಮೆ ಕ್ವಾಲಿಟಿ ಹೊಂದಿರುವ ಕಾರುಗಳಿಗೆ, ಅಥವಾ ಕಾರುಗಳು ಸಮಸ್ಯೆ ಹೊಂದಿರ್ತಾವ ಅಂತಂದ್ರೆ ಪದೇ ಪದೇ ರಿಪೇರಿಗೆ ಬರ್ತಿರ್ತಾವಲ್ಲ, ಅಂತ ಕಡಿಮೆ ಗುಣಮಟ್ಟ ಹೊಂದಿರುವ ಕಾರುಗಳಿಗೆ ಅಮೆರಿಕದಲ್ಲಿ ಲೇಮನ್ಸ್ ಎಂಬ ಪದದಿಂದ ಕರೆಯಲಾಗುತ್ತದೆ. ಉದಾಹರಣೆಗೆ ಒಬ್ಬರು ತಮ್ಮ ಹಳೆಯ ಕಾರನ್ನು ಮಾರಾಟಕ್ಕಿಟ್ಟಿದ್ದಾರೆ. ಮಾರಾಟಗಾರರಿಗೆ
ಕಾರಿನ ನಿಜವಾದ ಗುಣಮಟ್ಟ ಅದು ಒಳ್ಳೆಯದೋ ಕೆಟ್ಟದೋ ಗೊತ್ತಿದೆ, ಆದರೆ ಖರೀದಿದಾರರಿಗೆ ಕಾರಿನ ನಿಜವಾದ ಸ್ಥಿತಿ ಗೊತ್ತಿಲ್ಲದಿರುವುದು ಇದು ಮಾಹಿತಿಯ ಅಸಮಾನತೆ. ನೋಡ್ರಿ, ಒಂದು ಉದಾಹರಣೆ ಮೂಲಕ ನೋಡುವುದಾದ್ರೆ ಒಬ್ಬರು ತಮ್ಮ ಒಂದು ಹಳೆಯದಾದ ಅಥವಾ ಕೆಟ್ಟ ಕಾರು ಮಾರಾಟಕ್ಕಿಟ್ಟಿದ್ದಾರೆ. ಆ ಒಂದು ಕಾರಿನ ಬಗ್ಗೆ, ಆ ಕಾರು ಎಷ್ಟು ಗುಣಮಟ್ಟ ಹೊಂದಿದೆ ಅಥವಾ ಆ ಕಾರು ಎಷ್ಟು ಒಳ್ಳೆದಿದೆ ಎಷ್ಟು ಕೆಟ್ಟದಿದೆ ಎಂಬುದನ್ನು ಮಾತ್ರ ಯಾರಿಗ್ ಗೊತ್ತಿದೆ? ಆ ಮಾರಾಟಗಾರನಿಗೆ ಮಾತ್ರ ಗೊತ್ತಿದೆ. ಆದರೆ ಇಲ್ಲಿ ಖರೀದಿದಾರನಿಗೆ ಆ ಗುಣಮಟ್ಟದ ಹಳೆಯ ಕಾರಿನ ಅಥವಾ ಕೆಟ್ಟ ಕಾರಿನ ಗುಣಮಟ್ಟದ ಬಗ್ಗೆ ಮಾಹಿತಿ ಇಲ್ಲ. ಆದ್ರಿಂದ ಇದನ್ನು ಏನಂತ ಕರೀತಾರ? ಮಾರುಕಟ್ಟೆ ಅಸಮಾನತೆ ಅಥವಾ ಮಾಹಿತಿ ಅಸಮಾನತೆ ಅಂತ ಕರೀತಾರೆ. ಇಂಗ್ಲಿಷ್ನಾಗ ಅಸಮೆಟ್ರಿಕ್ ಇನ್ಫಾರ್ಮೇಶನ್ ಎಂದು ಕರೆಯುತ್ತಿದ್ದಾರೆ. ನಂತರ ಮಾರುಕಟ್ಟೆಯ ಮೇಲೆ ಪರಿಣಾಮ. ಈ ಒಂದು ಅಸಮಾನತೆ ಮಾಹಿತಿಯಿಂದ, ಅಸಮಾನ ಮಾಹಿತಿಯ ಮಾರುಕಟ್ಟೆಯಿಂದ ಈ ಮಾರುಕಟ್ಟೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ. ಫಸ್ಟ್ ಒನ್, ಉತ್ತಮ ಗುಣಮಟ್ಟದ ಕಾರುಗಳ ಮಾಲೀಕರು ಆ ಬೆಲೆಯಲ್ಲಿ ಮಾರಲು ಇಷ್ಟಪಡದೆ ಮಾರುಕಟ್ಟೆಯಿಂದ ಹೊರಗೆ ಹೋಗುತ್ತಿದ್ದಾರೆ. ಅಂತಂದ್ರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟ ಹೊಂದಿರುವ ಸರಕುಗಳ ಮಾರಾಟಗಾರರು ಅಂತಂದ್ರೆ ಮಾಲೀಕರು, ಒಂದು ಉತ್ತಮ ಗುಣಮಟ್ಟ ಹೊಂದಿರುವ ಕಾರುಗಳ ಮಾಲೀಕರು ಏನ್ ಮಾಡತಾರು? ಆ ಒಂದು ಮಾರುಕಟ್ಟೆಯಿಂದ ಆ ಮಾರುಕಟ್ಟೆಯಲ್ಲಿ ತಮ್ಮ ಉತ್ತಮ ಗುಣಮಟ್ಟ ಹೊಂದಿರುವ ಸರಕುಗಳನ್ನು ಮಾರಾಟ ಮಾಡಲು ಇಷ್ಟಪಡದೆ ಆ ಮಾರುಕಟ್ಟೆಯನ್ನು ಬಿಟ್ಟು ಹೋಗುತ್ತಿದ್ದಾರೆ. ಏಕೆಂದರೆ ಅಲ್ಲಿ ಕಡಿಮೆ ಗುಣಮಟ್ಟ ಹೊಂದಿರುವ ಸರಕುಗಳನ್ನು ಏನ್ ಮಾಡಿದಾರು? ಒಂದು ಸರಾಸರಿ ಬೆಲೆಗೆ, ಅಂತಂದ್ರ ಉತ್ತಮ ಗುಣಮಟ್ಟ ಹೊಂದಿರುವ ಸರಕುಗಳಿಗೆ ಎಷ್ಟು ಬೆಲೆ ಇದೆಯಲ್ಲ ಅದೇ ಬೆಲೆಗೆ ಕಡಿಮೆ ಗುಣಮಟ್ಟ ಹೊಂದಿರುವ ಸರಕುಗಳನ್ನು ಮಾರಾಟ ಮಾಡುವುದರಿಂದ ಇಲ್ಲಿ ಉತ್ತಮ ಗುಣಮಟ್ಟ ಹೊಂದಿರುವ ಸರಕುಗಳ ಮಾಲೀಕರು ಏನ್ ಮಾಡ್ತಾರ? ಆ ಮಾರುಕಟ್ಟೆಯನ್ನು ಬಿಟ್ಟು ಹೊಂಟಿದ್ದಾರೆ ಎಂಬುದನ್ನು ಕೂಡ ಇಲ್ಲಿ ಕಂಡು ಬರ್ತದ. ನೆಕ್ಸ್ಟ್, ಉಳಿದಿರುವವು ಕೆಟ್ಟ ಗುಣಮಟ್ಟದ ಲೇಮನ್ ಕಾರುಗಳು ಮಾತ್ರ. ಅಂದ್ರಿಂದ ಅಲ್ಲಿ ಉತ್ತಮ ಗುಣಮಟ್ಟದ ಕಾರುಗಳ ಮಾಲೀಕರು ಆ ಒಂದು ಮಾರುಕಟ್ಟೆಯನ್ನು ಬಿಟ್ಟು ಹೋಗುವುದರಿಂದ ಆ ಮಾರುಕಟ್ಟೆಯಲ್ಲಿ ಯಾವ ಸರಕುಗಳು ಮಾತ್ರ ಉಳಿದಾವ ಅಂತಂದ್ರೆ ಲೇಮನ್ ಸರಕುಗಳು ಮಾತ್ರ ಉಳಿದಾವ. ಲೇಮನ್ ಕಾರುಗಳು, ಲೇಮನ್ ಅಂತಂದ್ರ ಆಗಲೇ ಹೇಳಿದಂಗೆ ಕೆಟ್ಟು ಕಾರುಗಳು, ಕೆಟ್ಟು ಗುಣಮಟ್ಟ ಹೊಂದಿರುವುದು ಅಥವಾ ಕಡಿಮೆ ಗುಣಮಟ್ಟ ಹೊಂದಿರುವ ಒಂದು ಸರಕುಗಳಿಗೆ ಏನಂತ ಕರೀತಾರ? ಲೇಮನ್ ಕಾರುಗಳು ಅಂತ ಕರೀತಾರ. ಒಂದು ಲೇಮನ್ ಕಾರುಗಳು ಮಾತ್ರ, ಕಡಿಮೆ ಗುಣಮಟ್ಟ ಹೊಂದಿರುವ ಲೇಮನ್ ಕಾರುಗಳು ಮಾತ್ರ ಆ ಮಾರುಕಟ್ಟೆಯಲ್ಲಿ ಉಳಿಯುತ್ತಿದೆ. ನಂತರ ಇದರ ಫಲವಾಗಿ ಮಾರುಕಟ್ಟೆಯ ಗುಣಮಟ್ಟ ಕುಸಿಯುತ್ತಿದೆ ಮತ್ತು ಕೆಲವೊಮ್ಮೆ ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿಯಬಹುದು. ಈ ಒಂದು ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟ ಹೊಂದಿರುವ ಕಾರುಗಳ ಮಾಲೀಕರು ಆ ಮಾರುಕಟ್ಟೆಯಿಂದ ಹೊರಗುಳಿದಾಗ ಅಲ್ಲಿ ಲೇಮನ್ ಕಾರುಗಳು ಅಂತಂದ್ರೆ ಕಡಿಮೆ ಗುಣಮಟ್ಟ ಹೊಂದಿರುವ ಕಾರುಗಳು ಮಾತ್ರ ಉಳಿದಿರೋದ್ರಿಂದ ಈ ಒಂದು ಪರಿಣಾಮದಿಂದ ಏನಾಗತೈತಿ? ಮಾರುಕಟ್ಟೆ ಕುಸಿಯುತ್ತಿದೆ ಅಂತ ಮಾರುಕಟ್ಟೆ ಒಂದು ಪ್ರತಿಫಲ ಏನಾಗತೈತಿ? ಕಡಿಮೆ ಆಗುತ್ತಿದೆ. ಮತ್ತು ಕೆಲವೊಮ್ಮೆ ಏನಾಗ್ತೈತಿ? ಆ ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿಯುತ್ತಿದೆ ಎಂಬುದನ್ನು ಕೂಡ ಇಲ್ಲಿ ಕಂಡು ಬರ್ತದ. ನೆಕ್ಸ್ಟ್, 4ನೇದ್ದು, ಖರೀದಿದಾರರು ಯಾವ ಕಾರು ಉತ್ತಮ ಎಂದು ತಿಳಿಯದ ಕಾರಣ ಅವರು ಸರಾಸರಿ ಬೆಲೆ ನೀಡುತ್ತಾರೆ. ಇಲ್ಲಿ ನೋಡ್ರಿ, ಖರೀದಿದಾರರು ಮಾರಾಟಗಾರರಿಗೆ ಆ ಒಂದು ಕಾರಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವುದರಿಂದ ಖರೀದಿದಾರರಿಗೆ ಆ ಒಂದು ಕಾರಿನ ಬಗ್ಗೆ, ಕೆಟ್ಟ ಕಾರಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದಿರುವುದರಿಂದ ಕಡಿಮೆ ಗುಣಮಟ್ಟ ಹೊಂದಿರುವ ಕಾರಿಗೆ, ಉತ್ತಮ ಗುಣಮಟ್ಟ ಹೊಂದಿರುವ ಕಾರಿಗೆ ಎಷ್ಟು ನಾವು ಬೆಲೆ ನೀಡ್ತಲ್ಲ ಸರಾಸರಿ ಬೆಲೆ, ಆ ಕಡಿಮೆ ಗುಣಮಟ್ಟ ಹೊಂದಿರುವ ಕಾರಿಗೆನೆ ಆ ಒಂದು ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿಸುತ್ತಿದ್ದಾರೆ. ಯಾಕಂದ್ರೆ ಆ ಒಂದು ಕೆಟ್ಟ ಕಾರುಗಳ ಮಾರಾಟಗಾರನಿಗೆ ಮಾತ್ರ ಅದು ಗುಣಮಟ್ಟ ಗೊತ್ತಿರುವುದರಿಂದ, ಇಲ್ಲಿ ಖರೀದಿದಾರರಿಗೆ ಅದರ ಬಗ್ಗೆ ಗೊತ್ತಿಲ್ಲದಿರುವುದರಿಂದ ಹೆಚ್ಚಿನ ಬೆಲೆಗೆ ಅವರು ಕಡಿಮೆ ಬೆಲೆ ನೀಡುವುದರ ಬದಲಾಗಿ ಹೆಚ್ಚಿನ ಒಂದು ಬೆಲೆಗೆ ಆ ಸರಕುಗಳನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಯಾಕಂದ್ರೆ ಅವರು ಇಲ್ಲಿ ಖರೀದಿದಾರರು ಈ ಒಂದು ಮೋಸಕ್ಕೆ ಒಳಗಾಗುತ್ತಿದ್ದಾರೆ ಎಂಬುದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ನೆಕ್ಸ್ಟ್, ಈ ಸ್ಥಿತಿಯನ್ನು ಅಡ್ವರ್ಸ್ ಸೆಲೆಕ್ಷನ್, ಅನಾನುಕೂಲ ಆಯ್ಕೆ ಎಂದು ಕರೆಯಲಾಗುತ್ತದೆ. ಇಲ್ಲಿ
ಈ ಒಂದು ಸ್ಥಿತಿಯನ್ನು ಏನಂತ ಕರೀತಾರೆ, ಅಡ್ವರ್ಸ್ ಸೆಲೆಕ್ಷನ್ ಅಂತ ಕರೀಲಾಗ್ತದ, ಅನಾನುಕೂಲ ಆಯ್ಕೆ ಎಂದು ಕರೆಯಲಾಗ್ತದ. ಇಲ್ಲಿ ಅಡ್ವರ್ಸ್ ಸೆಲೆಕ್ಷನ್ ಅಂದ್ರೆ ಏನ್ರಿ ಅಂತಂದ್ರ, ಇಲ್ಲಿ ಅಸಿಮೆಟ್ರಿಕ್ ಇನ್ಫಾರ್ಮೇಶನ್ ಅಂತಂದ್ರೆ ಅಸಮಾನತೆ ಮಾಹಿತಿ ಅಥವಾ ಮಾಹಿತಿಯ ಅಸಮಾನತೆ. ಅದರಲ್ಲಿ ಎರಡು ಅಂಶಗಳು ಕಂಡು ಬರ್ತಾವು. ಯಾವ್ದಂದ್ರ ಫಸ್ಟ್ ಒನ್ ಅಡ್ವರ್ಸ್ ಸೆಲೆಕ್ಷನ್, ಇನ್ನೊಂದು ಮಾರಲ್ ಹಜಾರ್ಡ್. ಮಾರಲ್ ಹಜಾರ್ಡ್ ಮತ್ತು ಅಡ್ವರ್ಸ್ ಸೆಲೆಕ್ಷನ್. ಮಾರಲ್ ಹಜಾರ್ಡ್ ಅಂದ್ರೆ ನೈತಿಕ ಅಪಾಯ. ನೆಕ್ಸ್ಟ್ ಎರಡನೇದು ಅಡ್ವರ್ಸ್ ಸೆಲೆಕ್ಷನ್ ಅಂದ್ರ ಅನಾನುಕೂಲ ಆಯ್ಕೆ ಅಥವಾ ನೈತಿಕ ಅಪಾಯ. ಅಂದ್ರೆ ಮಾರಲ್ ಹಜಾರ್ಡ್ ಅನ್ನೋದು ಏನಂತಂದ್ರೆ ನೈತಿಕ ಅಪಾಯ ಅಂತಂದ್ರೆ, ಉದಾಹರಣೆಗೆ ಒಂದು ಸೇವೆಯನ್ನು ಪಡೆದ ನಂತರ ಆ ಸೇವೆಯಲ್ಲಿ ಏನು ಒಂದು ಗುಪ್ತವಾದ ಅಂಶ ಹೊಂದಿರುತ್ತದೆ. ಅದ ಒಂದು ಸೇವೆಯನ್ನು ಮುಗಿದ ನಂತರ ಅದು ತಿಳಿದು ಬರ್ತದ. ಅದನ್ನ ಏನಂತ ಕರೀತಾರೆ, ನೈತಿಕ ಅಪಾಯ ಅಂತ ಕರೀತಾರ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರ, ಒಬ್ಬ ವ್ಯಕ್ತಿ ಒಂದು ಡ್ರೈವರ್ ಲೈಸೆನ್ಸ್ ಪಡೆಯುತ್ತಿದ್ದಾನೆ. ಆದ್ರೆ ಅವನಿಗೆ ಡ್ರೈವಿಂಗ್ ಬರುವುದಿಲ್ಲ, ಆದರೆ ಕೂಡ ಅವನು ಡ್ರೈವಿಂಗ್ ಲೈಸೆನ್ಸ್ ಪಡಿತಾನೆ. ಆ ಡ್ರೈವಿಂಗ್ ಲೈಸೆನ್ಸ್ ಕೊಡುವ ಅಧಿಕಾರಿಗೆ ಅವನ್ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟ ನಂತರ ತಿಳಿದು ಬರ್ತದ ಅವನ್ಗೆ ಡ್ರೈವಿಂಗ್ ಬರುವುದಿಲ್ಲ ಅಂತ. ಸೊ ಇದನ್ನ ಏನಂತ ಕರೀತಾರೆ, ನೈತಿಕ ಅಪಾಯ ಅಂತ ಕರೀತಾರೆ. ನೆಕ್ಸ್ಟ್ ಅಡ್ವರ್ಸ್ ಸೆಲೆಕ್ಷನ್ ಅನ್ನುವುದು ಒಂದು ವಸ್ತುವನ್ನು, ಒಂದು ಕಾರನ್ನು ಮಾರುಕಟ್ಟೆಯಲ್ಲಿ ಖರೀದಿಸುವಾಗ ಆ ವಸ್ತುವಿನ ಬಗ್ಗೆ ಸರಿಯಾಗಿ ಪರಿಶೀಲಿಸದೆ, ಅಥವಾ ಆ ಒಂದು ವಸ್ತು ಎಷ್ಟರ ಗುಣಮಟ್ಟ ಹೊಂದಿದೆ, ಆ ಕಡಿಮೆ ಗುಣಮಟ್ಟ ಹೊಂದಿದೆಯೋ ಅಥವಾ ಹೆಚ್ಚಿನ ಗುಣಮಟ್ಟ ಹೊಂದಿದೆಯೋ, ಆ ವಸ್ತುವಿನ ಬೆಲೆ ಎಷ್ಟೈತಿ ಎಂಬುದನ್ನು ಆ ಒಂದು ವಸ್ತುವನ್ನು ಖರೀದಿಸುವ ವೇಳೆಗೆ ಪರಿಶೀಲಿಸದೆ ಆ ವಸ್ತುವನ್ನು ಆಯ್ಕೆ ಮಾಡುವುದೇ ಇಲ್ಲಿ ಏನಾಗಿರ್ತೈತಿ, ಅನಾನುಕೂಲ ಆಯ್ಕೆ ಅಥವಾ ಅಡ್ವರ್ಸ್ ಸೆಲೆಕ್ಷನ್ ಅಂತ ಕರೀತಾರೆ. ಈ ನೈತಿಕ ಅಪಾಯದಲ್ಲಿ ಆ ಒಂದು ಕಾರ್ಯ ಚಟುವಟಿಕೆ ಆದ ನಂತರ ಆ ಒಂದು ಸಮಸ್ಯೆದ ಬಗ್ಗೆ ಆ ಒಂದು ಗುಪ್ತವಾದ ಅಂಶ ತಿಳಿಯುವುದೇನಂತ ಕರೀತಾರೆ, ನೈತಿಕ ಅಪಾಯ ಅಂತ ಕರೀತಾರೆ. ನೆಕ್ಸ್ಟ್ ಅಡ್ವರ್ಸ್ ಸೆಲೆಕ್ಷನ್ ಅಂತಂದ್ರ ಆ ವಸ್ತುವನ್ನು ಖರೀದಿಸುವ ವೇಳೆಗೆ ಆ ವಸ್ತುವಿನ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡದೆ ಆ ವಸ್ತುವನ್ನು ಆಯ್ಕೆ ಮಾಡುವುದೇ ಇಲ್ಲಿ ಅನಾನುಕೂಲ ಆಯ್ಕೆ ಅಥವಾ ಅಡ್ವರ್ಸ್ ಸೆಲೆಕ್ಷನ್ ಅಥವಾ ಪ್ರತಿಕೂಲ ಆಯ್ಕೆಯೂ ಕೂಡ ಎಂದು ಕರೆಯುತ್ತಾರೆ. ಆಯ್ತಾ? ಈ ಒಂದು ಲೇಮನ್ಸ್ ಕಾರುಗಳ ಒಂದು ಸಿದ್ಧಾಂತವು ಈ ಒಂದು ಲೇಮನ್ಸ್ ಕಾರುಗಳ ಸ್ಥಿತಿಯನ್ನು ಏನಂತ ಕರೀತಾರ, ಅಡ್ವರ್ಸ್ ಸೆಲೆಕ್ಷನ್ ಅಂತೂ ಕರೀತಾರೆ. ನೆಕ್ಸ್ಟ್ ಲೇಮನ್ ಸಿದ್ಧಾಂತದ ಪ್ರಮುಖ ಅಂಶಗಳು. ಲೇಮನ್ ಸಿದ್ಧಾಂತವು ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಅದರಲ್ಲಿ ಈ ಒಂದು ಅಂಶಗಳ ವಿವರಣೆ: ಮಾಹಿತಿಯ ಅಸಮಾನತೆ, ಮಾರಾಟಗಾರರಿಗೆ ಹೆಚ್ಚು ಮಾಹಿತಿ, ಖರೀದಿದಾರರಿಗೆ ಕಡಿಮೆ ಮಾಹಿತಿ. ಲೇಮನ್ ಸಿದ್ಧಾಂತದಲ್ಲಿ ಕಂಡುಬರುವ ಅಂಶಗಳಲ್ಲಿ ಇಲ್ಲಿ ಹೆಚ್ಚು ಮಾಹಿತಿ ಯಾರಿಗೆ ಇರ್ತದೆ ಅಂತಂದ್ರ, ಆ ಒಂದು ವಸ್ತುವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವವರಿಗೆ ಹೆಚ್ಚು ಮಾಹಿತಿ ಇರ್ತದ, ಮತ್ತು ಖರೀದಿದಾರರಿಗೆ ಹೆಚ್ಚಿನ ಮಾಹಿತಿ ಇರೋಂಗಿಲ್ಲ, ಕಡಿಮೆ ಮಾಹಿತಿ ಇರುತ್ತದೆ. ಇದನ್ನು ಅಸಮ ಮಾಹಿತಿ ಎಂದು ಕರೆಯಲಾಗ್ತದ. ನೆಕ್ಸ್ಟ್ ಎರಡನೇ ಅಂಶ ಅನಾನುಕೂಲ ಆಯ್ಕೆ, ಕೆಟ್ಟ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಹೆಚ್ಚಾಗುವುದು. ಅನಾನುಕೂಲ ಆಯ್ಕೆ ಏನ್ ಮಾಡ್ತದೆ ಅಂದ್ರ, ಮಾರುಕಟ್ಟೆಯಲ್ಲಿ ಹೆಚ್ಚು ಕೆಟ್ಟ ಉತ್ಪನ್ನಗಳನ್ನು ಹೆಚ್ಚಿಸುತ್ತದೆ ಎಂಬುದನ್ನು ಕಂಡು ಬರ್ತದ. ಅನಾನುಕೂಲ ಆಯ್ಕೆ ಅಂತಂದ್ರೆ ನಾ ಆಗಲೇ ಹೇಳಿದೆ ನಿಮಗೆ, ಒಂದು ವಸ್ತುವನ್ನು ಖರೀದಿಸುವ ವೇಳೆಗೆ ಆ ಒಂದು ವಸ್ತುವಿನ ಗುಣಮಟ್ಟವನ್ನು ಪರಿಶೀಲಿಸದೆ, ಆ ವಸ್ತುವನ್ನು ಯಾವ ರೀತಿ ಎಷ್ಟು ಬೆಲೆಯನ್ನು ಹೊಂದಿದೆ, ಆ ವಸ್ತುವಿನ ಬಗ್ಗೆ ಹೆಚ್ಚಿನ ಪರಿಶೀಲನೆ ಮಾಡದೆ ಆ ವಸ್ತುವನ್ನ ಆಯ್ಕೆ ಮಾಡುವುದೇ ಏನಾಗೈತಿ, ಅನಾನುಕೂಲ ಆಯ್ಕೆ ಆಗಿದೆ. ಇಂಥ ಒಂದು ಆಯ್ಕೆ ಮಾಡುವುದರಿಂದ ಮಾರುಕಟ್ಟೆಯಲ್ಲಿ ಕೆಟ್ಟ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹೆಚ್ಚು ಕಂಡು ಬರುತ್ತವೆ ಎಂಬುದನ್ನು ಕೂಡ ಇಲ್ಲಿ ಎರಡನೇ ಅಂಶವಾಗಿದೆ. ನೆಕ್ಸ್ಟ್ ಮಾರುಕಟ್ಟೆ ವೈಫಲ್ಯ, ಮಾರುಕಟ್ಟೆ ಸರಿಯಾಗಿ ನಿರ್ವಹಿಸದಿರುವುದು. ಇಲ್ಲಿ ಥರ್ಡ್ ಪಾಯಿಂಟ್ ಏನೈತೆ ಅಂದ್ರೆ, ಮಾರುಕಟ್ಟೆ ವೈಫಲ್ಯ ಆಗುತ್ತದೆ, ಮಾರುಕಟ್ಟೆ ಪ್ರತಿಫಲವನ್ನು ಹೊಂದುತ್ತಿಲ್ಲ, ಅದು ಮಾರುಕಟ್ಟೆ ವೈಫಲ್ಯವನ್ನು ಹೊಂದುತ್ತಿದೆ. ಏಕೆಂತಂದ್ರೆ ಮಾರುಕಟ್ಟೆ ಸರಿಯಾಗಿ ನಿರ್ವಹಿಸದೇ ಇರುವುದರಿಂದ.
ಏಕೆಂದರೆ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಸರಕುಗಳಿಗೆ ಒಂದು ಸರಿಯಾದ ಬೆಲೆ ಇಲ್ಲ. ಕಡಿಮೆ ಗುಣಮಟ್ಟ ಹೊಂದಿರುವ ಬೆಲೆಗೆ ಕಡಿಮೆ ಗುಣಮಟ್ಟ ಹೊಂದಿದ ವಸ್ತುವಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಆದ್ರಿಂದ ಅಲ್ಲಿ ಉತ್ತಮ ಗುಣಮಟ್ಟದ ಸರಕುಗಳ ಮಾಲೀಕರು ಏನಾಗಿರ್ತಾರ, ಆ ಮಾರುಕಟ್ಟೆಯಿಂದ ಹೊರಗೆ ಉಳಿಯುತ್ತಿದ್ದಾರೆ. ಆದ್ರಿಂದ ಮಾರುಕಟ್ಟೆ ವೈಫಲ್ಯ ಕಂಡು ಬರುತ್ತಿದೆ. ಯಾಕಂದ್ರೆ ಮಾರುಕಟ್ಟೆ ಒಂದು ಸರಿಯಾಗಿ ನಿರ್ವಹಣೆ ಆಗುತ್ತಿಲ್ಲ ಎಂಬುದನ್ನು ಕೂಡ ಇಲ್ಲಿ ಒಂದು ಅಂಶ ಒಳಗೊಂಡಿದೆ. ವಿಶ್ವಾಸದ ಕೊರತೆ, ಖರೀದಿದಾರರು ಮಾರುಕಟ್ಟೆಯ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ಳುವುದು. ಇಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಲೇಮನ್ಸ್ ಮಾರುಕಟ್ಟೆಯಲ್ಲಿ ಏನಾಗತೈತಿ, ಸರಕುಗಳ ಮೇಲೆ ವಿಶ್ವಾಸದ ಕೊರತೆ ಉಂಟಾಗತೈತಿ. ಏಕೆಂದರೆ ಮಾರಾಟಗಾರರು ಇಲ್ಲಿ ಒಂದು ಕಡಿಮೆ ಗುಣಮಟ್ಟದ ಸರಕುಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದರಿಂದ ಖರೀದಿದಾರರಿಗೆ ಆ ಒಂದು ವಸ್ತುಗಳ ಮೇಲೆ, ಆ ಒಂದು ಮಾರುಕಟ್ಟೆಯ ಮೇಲೆ ವಿಶ್ವಾಸವು ಏನಾಗತೈತಿ, ಕಡಿಮೆ ಆಗುತ್ತಿದೆ. ಆದ್ರಿಂದ ಖರೀದಿದಾರರು ಮಾರುಕಟ್ಟೆ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ನೆಕ್ಸ್ಟ್, ವಾಸ್ತವ ಜೀವನದ ಉದಾಹರಣೆಗಳು. ವಾಸ್ತವ ಜೀವನದಲ್ಲಿ ಕಂಡು ಬರ್ತಾವ ಕೆಲವು ಉದಾಹರಣೆಗಳು ಇದಾವೆ. ಉಪಯೋಗಿಸಿದ ಕಾರು ಮಾರುಕಟ್ಟೆ ಅಂತಂದ್ರ ನಾವು ಕಾರುಗಳನ್ನು ಉಪಯೋಗಿಸಿರ್ತಿಲ್ಲ, ಅಥವಾ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರುಗಳು ಅಂತ ಕರೀತಾರ. ಅಂತ ಒಂದು ಮಾರುಕಟ್ಟೆನೇ ನಿರ್ಮಾಣವಾಗುತ್ತಿದೆ ಎಂಬುದನ್ನು ಕೂಡ ಇಲ್ಲಿ ನಾವು ನಿಜ ಜೀವನದಲ್ಲಿ ಅಥವಾ ವಾಸ್ತವ ಜೀವನದಲ್ಲಿ ಕಾಣಬಹುದು. ನೆಕ್ಸ್ಟ್, ವಿಮಾ ಕ್ಷೇತ್ರ. ಇದು ವಿಮೆ ಅನ್ನುವುದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇವು ಒಂದು ಕ್ಷೇತ್ರ. ಇಲ್ಲಿ ಏನಾಗತೈತಿ, ಹೆಚ್ಚು ಅಪಾಯದವರು ಹೆಚ್ಚು ವಿಮೆ ಪಡೆಯುವುದು. ಹೆಚ್ಚು ಅಪಾಯ ಹೊಂದಿರ್ತಾರಲ್ಲ ಅವರೇ ಏನಾಗತೈತಿ, ಹೆಚ್ಚು ವಿಮೆ ಪಡೆಯುತ್ತಿದ್ದಾರೆ. ವಿಮೆ ಅಂತಂದ್ರೆ ವಿಮೆ ಅಂದ್ರೆ ಇನ್ಸೂರೆನ್ಸ್. ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಯಾರು ಹೆಚ್ಚು ಪಡೆಯತ್ತಾರ ಅಂತಂದ್ರ ಆ ವಿಮೆಗೆ ಅರ್ಹ ಇಲ್ಲದ ವ್ಯಕ್ತಿಗಳು ಹೆಚ್ಚು ಪಡೆಯತ್ತಾರ. ಯಾವ ರೀತಿ ಅಂತಂದ್ರ, ಇದು ವಿಮೆ ಅಂತಂದ್ರೆ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಇನ್ಸೂರೆನ್ಸ್ ಆಗಿದೆ. ಅಂದ್ರೆ ಇದು ಒಬ್ಬ ವ್ಯಕ್ತಿ ಅವನಿಗೆ ಅನಾರೋಗ್ಯದಿಂದ ಆ ಒಂದು ರೋಗ ಇದೆ, ಆದರೆ ಆ ಒಂದು ಅಧಿಕಾರಿ ಹತ್ತಿರ ಅವರು ಆ ಒಂದು ಮಾಹಿತಿಯನ್ನು ಮರೆ ಮಾಡಿ ಏನು ಹೇಳಿದ್ದಾರೆ, ನಾನು ಆರೋಗ್ಯದಿಂದ ಇದ್ದೇನೆ ಅಂತ ಒಂದು ಆರೋಗ್ಯದ ಇನ್ಸೂರೆನ್ಸ್ ಪಡೆಯುತ್ತಿದ್ದಾನೆ. ಆ ನಂತರ ಅಲ್ಲಿ ಏನಾಗತೈತಿ, ಆ ಸುಳ್ಳು ಹೇಳುವುದರಿಂದ ಹೆಚ್ಚು ಅಪಾಯ ಉಂಟಾಗುತ್ತಿದೆ, ಹೆಚ್ಚು ವಿಮೆ ಪಡೆಯುತ್ತಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದವರೇ ಹೆಚ್ಚು ಏನ್ ಮಾಡತ್ತಾರೆ, ವಿಮೆಯನ್ನು ಪಡೆಯುತ್ತಿದ್ದಾರೆ ಎಂಬುದು ಇದು ಎರಡನೇ ಉದಾಹರಣೆಯಾಗಿದೆ. ನೆಕ್ಸ್ಟ್, ಹಳೆಯ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ. ನೋಡ್ರಿ, ಹಳೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಮಾರಾಟ ಕೂಡ ಹೆಚ್ಚಾಗುತ್ತದೆ. ಹಳೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಅಂತಂದ್ರೆ ಹಳೆಯ ಟಿವಿಗಳು, ಫ್ರಿಡ್ಜ್ಗಳು, ಹಳೆಯ ರೇಡಿಯೋ ಟೇಪ್ಗಳು ಮತ್ತು ಮೊಬೈಲ್ ಫೋನ್ಗಳು, ಇವೆಲ್ಲ ಹಳೆಯ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ ಕೂಡ ಹೆಚ್ಚಾಗುತ್ತಿದೆ ಎಂಬುದನ್ನು ಕೂಡ ನಾವು ನೋಡಬಹುದು. ಶಿಕ್ಷಣ ಅಥವಾ ಉದ್ಯೋಗ ಮಾರುಕಟ್ಟೆಗಳಲ್ಲಿ ಮಾಹಿತಿಯ ಅಸಮಾನತೆ. ಇಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಮಾರುಕಟ್ಟೆಯಲ್ಲಿ ಏನಾಗತೈತಿ, ಮಾಹಿತಿ ಅಸಮಾನತೆ ಆಗತೈತಿ. ಸಂಪೂರ್ಣವಾದ ಮಾಹಿತಿ ದೊರಕುತ್ತಿಲ್ಲ. ಆದ್ರಿಂದ ಇಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮಾಹಿತಿ ಅಸಮಾನತೆ ಕಂಡು ಬರುತ್ತಿದೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ನಂತರ ಪರಿಹಾರ ಕ್ರಮಗಳು. ಈ ಒಂದು ಅಸಮ ಮಾಹಿತಿ ಲೇಮನ್ಸ್ ಮಾರುಕಟ್ಟೆಗಳಲ್ಲಿ ಕಂಡು ಬರುವುದರಿಂದ ಇದಕ್ಕೆ ಒಂದು ಕೆಲವು ಪರಿಣಾಮಗಳು ಅಥವಾ ಪರಿಹಾರ ಕ್ರಮಗಳು ಇವೆ. ಅವು ಫಸ್ಟ್ ಗುಣಮಟ್ಟದ ಪ್ರಮಾಣ ಪತ್ರಗಳು ಅಂತಂದ್ರ ಇಲ್ಲಿ ಖರೀದಿದಾರರು, ಕೊಳ್ಳುವರು ಅಥವಾ ಅನುಭೋಗಿಗಳು ತಾವು ಒಂದು ವಸ್ತುವನ್ನು ಕೊಂಡುಕೊಳ್ಳಲು ಹೋದಾಗ ಆ ವಸ್ತುವಿನ ಗುಣಮಟ್ಟದ ಪ್ರಮಾಣಗಳನ್ನು ಪಡೆಯಬೇಕು ಎಂಬುದನ್ನು ಪರಿಹಾರವಾಗಿದೆ. ನೆಕ್ಸ್ಟ್, ಎರಡನೇದು ಮಾಹಿತಿಯ ಪಾರದರ್ಶಕತೆ. ಅಂತಂದ್ರೆ ಇಲ್ಲಿ ಕಂಪನಿಗಳು ಆಗಲಿ, ಮಾರುಕಟ್ಟೆ ಆಗಲಿ ಅಥವಾ ಸಂಸ್ಥೆಗಳಾಗಲಿ ತಾನು ಉತ್ಪಾದಿಸುವ ಒಂದು ವಸ್ತುವಿನ ಬಗ್ಗೆ, ವಸ್ತುವಿನ ನಿರ್ಧಾರಗಳು ಮತ್ತು ನೀತಿಗಳು ಮತ್ತು
ಆ ವಸ್ತುವಿನ ಹಣಕಾಸಿನ ಮಾಹಿತಿಯನ್ನು ಜನರಿಗೆ ಯಾವುದೇ ಮಾಹಿತಿಯನ್ನು ಮರೆ ಮಾಡದೆ ಅಂದರೆ ಮುಚ್ಚಿಟ್ಟು ಅಥವಾ ಗುಪ್ತವಾಗಿ ಇಡದೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಬೇಕು ಎಂಬುದನ್ನು ಕೂಡ ಪರಿಹಾರ ಕ್ರಮವಾಗಿದೆ. ನೆಕ್ಸ್ಟ್ ಥರ್ಡ್ ಒನ್ ಗೋರ್ಮೆಂಟ್ ರೆಗ್ಯುಲೇಷನ್ ಅಂತಂದ್ರೆ ಸರ್ಕಾರದ ನಿಯಮ. ಸರ್ಕಾರ ಇಲ್ಲಿ ಒಂದು ಅನುಭೋಗಿಯ ಹಿತರಕ್ಷಣೆಗೋಸ್ಕರ ಅನುಭೋಗಿ ಅಥವಾ ಗ್ರಾಹಕರ ಹಿತರಕ್ಷಣೆಗೋಸ್ಕರ ಮತ್ತು ಅನುಭೋಗಿಗಳು ಅಥವಾ ಗ್ರಾಹಕರು ಮೋಸ ಇತರೆ ಕಾರ್ಯಚಟುವಟಿಕೆಗಳಲ್ಲಿ ಸಮಸ್ಯೆಗೆ ಸಿಲುಕುವುದರಿಂದ ಆ ಸಮಸ್ಯೆಗೆ ಈಡಾಗದೆ ಅಥವಾ ಆ ಸಮಸ್ಯೆಗಳನ್ನು ತಡೆಗಟ್ಟುವ ಸಲುವಾಗಿ ಈ ಒಂದು ಸರ್ಕಾರದ ನಿಯಮಗಳು ಕೂಡ ಜಾರಿಗೆ ತರಬೇಕು ಅನ್ನುವುದನ್ನು ಕೂಡ ಒಂದು ಪರಿಹಾರ ಕ್ರಮವಾಗಿದೆ. ನೆಕ್ಸ್ಟ್ ಬ್ರ್ಯಾಂಡ್ ರೆಪ್ಯುಟೇಷನ್ ಅನ್ನುವುದು ಬ್ರ್ಯಾಂಡ್ ರೆಪ್ಯುಟೇಷನ್ ಅಂತಂದ್ರೆ ಒಂದು ಕಂಪನಿಗಳು ಅಥವಾ ಸಂಸ್ಥೆಗಳು ಅಥವಾ ಮಾರುಕಟ್ಟೆ ತನ್ನ ಒಂದು ವಸ್ತುವಿನ ಬ್ರ್ಯಾಂಡ್ ಅನ್ನು ಕಳೆದುಕೊಳ್ಳದೆ ದೀರ್ಘವಾದ ಒಂದು ಯಶಸ್ವಿಗೋಸ್ಕರ ತಮ್ಮ ಒಂದು ಸಂಸ್ಥೆ ಅಥವಾ ಕಂಪನಿಯ ವಸ್ತುಗಳ ಒಂದು ದೀರ್ಘವಾದ ಯಶಸ್ವಿಗೋಸ್ಕರ ಅಲ್ಲಿ ಜನರ ಮನಸ್ಸಿನಲ್ಲಿರುವ ನಂಬಿಕೆ ಮತ್ತು ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಒಂದು ವೇಳೆ ಆ ವಸ್ತುವಿನ ಮೇಲಿನ ಬ್ರ್ಯಾಂಡ್ ಮೇಲಿನ ವಿಶ್ವಾಸ ಮತ್ತು ನಂಬಿಕೆ ಕಳೆದುಕೊಂಡರೆ ವಾಪಸ್ ಅದನ್ನು ಆ ನಂಬಿಕೆ ವಿಶ್ವಾಸವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನೋಡಬಹುದು. ನೆಕ್ಸ್ಟ್ ಫಿಫ್ತ್ ಥರ್ಡ್ ಪಾರ್ಟಿ ವೆರಿಫಿಕೇಶನ್ ಅಂದ್ರೆ ಮೂರನೇ ವ್ಯಕ್ತಿಯಿಂದ ಪರಿಶೀಲನೆ ಮಾಡಿಸುವುದು ಎಂಬುದನ್ನು ಇಲ್ಲಿ 5 ಪರಿಹಾರ ಕ್ರಮಗಳು ಕೂಡ ಇವೆ. ನಂತರ ಸಾರಾಂಶ. ಈ ಸಿದ್ಧಾಂತ ಲೇಮನ್ ಸಿದ್ಧಾಂತವು ಏನೇನು ಒಳಗೊಂಡಿದೆ? ಲೇಮನ್ ಸಿದ್ಧಾಂತದಲ್ಲಿ ನಾವು ಏನೇನು ಅಧ್ಯಯನ ಮಾಡಿದ್ವು ಅಂತಂದ್ರ ಲೇಮನ್ ಸಿದ್ಧಾಂತವು ಮಾರುಕಟ್ಟೆಯಲ್ಲಿ ಮಾಹಿತಿಯ ಸಮಾನತೆಯು ಗುಣಮಟ್ಟದ ಕುಸಿತ, ಮಾಹಿತಿಯ ಸಮಾನತೆಯನ್ನು ಕಂಡು ಇದೆ. ನೆಕ್ಸ್ಟ್ ಗುಣಮಟ್ಟದ ಕುಸಿತ ಕೂಡ ಇದೆ, ಮಾರುಕಟ್ಟೆ ವೈಫಲ್ಯ ಆಗಿದೆ ಮತ್ತು ಅನಾನುಕೂಲ ಆಯ್ಕೆಗಳಿಗೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಲೇಮನ್ ಸಿದ್ಧಾಂತ ಏನನ್ನು ವಿವರಿಸಿದೆ ಅಂದ್ರ ಮಾಹಿತಿ ಅಸಮಾನತೆ ಉಂಟಾಗಿರುತ್ತದೆ, ಹೇಗೆ ಉಂಟಾಗಿದೆ ಮತ್ತು ಗುಣಮಟ್ಟದ ಕುಸಿತ ಯಾವ ರೀತಿಯಾಗಿದೆ, ಮಾರುಕಟ್ಟೆ ವೈಫಲ್ಯ ಮತ್ತು ಅನಾನುಕೂಲ ಆಯ್ಕೆಗಳು ಹೇಗೆ ಕಾರಣವಾಗಿದೆ ಎಂಬುದನ್ನು ವಿವರಿಸುತ್ತದೆ. ಇಲ್ಲಿ ಮಾಹಿತಿಯ ಸಮಾನತೆ ಅಂತಂದ್ರ ಒಬ್ಬರಿಗೆ ಹೆಚ್ಚು ಮಾಹಿತಿ ಇದ್ದು ಮತ್ತು ಕೆಲವರಿಗೆ ಒಬ್ಬರಿಗೆ ಕಡಿಮೆ ಮಾಹಿತಿ ಇರುವುದೇ ಇಲ್ಲಿ ಅಂದ್ರೆ ಅಸಮ ಮಾಹಿತಿ ಅಂತ ಕರೀತಾರ. ಗುಣಮಟ್ಟದ ಕುಸಿತ ಅಂತಂದ್ರ ಮಾರುಕಟ್ಟೆಯಲ್ಲಿ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಒಂದು ಸರಾಸರಿ ಬೆಲೆಗೆ ಮಾರಾಟ ಮಾಡುವುದರಿಂದ ಅಲ್ಲಿ ಗುಣಮಟ್ಟದ ಕುಸಿತ ಉಂಟಾಗುತ್ತದೆ. ಮಾರುಕಟ್ಟೆ ವೈಫಲ್ಯ ಉಂಟಾಗುತ್ತದೆ. ಯಾವ ರೀತಿ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸರಿಯಾದ ಕಾರ್ಯ ನಿರ್ವಹಿಸುತ್ತಿಲ್ಲ, ಏಕೆಂದರೆ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡುವ ವಸ್ತುಗಳನ್ನು ಹೆಚ್ಚಿಗೆ ಕಂಡು ಬರ್ತಾವು. ಆದ್ರಿಂದ ಉತ್ತಮ ಗುಣಮಟ್ಟ ಮಾರಾಟ ಮಾಡುವ ಮಾಲೀಕರು ಅವರು ಆ ಮಾರುಕಟ್ಟೆಯಿಂದ ಹೊರಗೆ ಉಳಿಯುವುದರಿಂದ ಆ ಮಾರುಕಟ್ಟೆ ಏನಾಗತೈತಿ, ಮಾರುಕಟ್ಟೆ ವೈಫಲ್ಯ ಉಂಟಾಗತೈತಿ ಮತ್ತು ಅನಾನುಕೂಲ ಆಯ್ಕೆಗಳಿಗೆ ಖರೀದಿದಾರರು ವಸ್ತುಗಳನ್ನು ಕೊಂಡುಕೊಳ್ಳುವ ಸಮಯದಲ್ಲಿ ಆ ವಸ್ತುವನ್ನು ಸರಿಯಾಗಿ ಪರಿಶೀಲಿಸದೆ ಆ ಒಂದು ವಸ್ತುವಿನ ಗುಣಮಟ್ಟವನ್ನು ತಿಳಿಯದೆ ಆ ಒಂದು ವಸ್ತುವನ್ನು ಆಯ್ಕೆ ಮಾಡುವುದೇ ಅನಾನುಕೂಲ ಆಯ್ಕೆಗೆ ಕಾರಣವಾಗುತ್ತದೆ ಎಂಬುದನ್ನು ಈ ಲೇಮನ್ ಸಿದ್ಧಾಂತ ವಿವರಿಸುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಟೇಕ್ ಕೇರ್, ಬಾಯ್.